ಆಕಾಶವಾಣಿ ಮಡಿಕೇರಿ. ಚಿತ್ರರಂಜನೆ ಸಿನಿಮಾ ಬಂತು ನೋಡಿ, ಕನ್ನಡ ಭಾವ ಶಿಲ್ಪಿ ಮೋಡಿ. ಸಿನಿಮಾ ಬಂತು ನೋಡಿ, ಕನ್ನಡ ಭಾವ ಶಿಲ್ಪಿ ಮೋಡಿ. ಬೆಳ್ಳಿ ತೆರೆಯ ಶೂನ್ಯ ಪಟಲದಿ ಕನಸನ್ನು ರೂಪಿಸಿ ಭಾವನೆ ಮೂಡಿಸಿ, ಸಂಗೀತ ಸಾಹಿತ್ಯ ಸುಜಯನೆ ಹರಿಸುವ. ಸಿನಿಮಾ ಬಂತು ನೋಡಿ, ಕನ್ನಡ ಭಾವ ಶಿಲ್ಪಿ ಮೋಡಿ. ಸಿನಿಮಾ ಬಂತು ನೋಡಿ, ಕನ್ನಡ ಭಾವ. ಚಿತ್ರರಂಜನೆ ಕಾರ್ಯಕ್ರಮದ ಎಲ್ಲ ಶ್ರೋತೃಗಳಿಗೂ ಹೊಸ ವರ್ಷದ ಶುಭಾಶಯಗಳು. ಸಾವಿರದ 1934ರಲ್ಲಿ ಆರಂಭವಾದ ಕನ್ನಡ ಚಿತ್ರಲೋಕ 2009ಕ್ಕೆ ಅಮೃತ ಮಹೋತ್ಸವದ ಸಂಭ್ರಮ ಕಂಡಿತು. ಬೆಳ್ಳಿತೆರೆಯ ಈ 75 ವರ್ಷಗಳಲ್ಲಿ ಪ್ರತಿಯೊಂದು ವರ್ಷದ ಮೊದಲ ಚಿತ್ರ ಯಾವುದು, ಹಾಗೇನೆ 12 ಮಾಸಗಳ ಕ್ಯಾಲೆಂಡರ್ ಸಾಗಿ ಬಂದ ದಾರಿ ಹೇಗಿತ್ತು ಅನ್ನೋದನ್ನ ಇಂದಿನ ಚಿತ್ರರಂಜನೆಯಲ್ಲಿ ಕೇಳೋಣ. ಜನವರಿ ಫೆಬ್ರವರಿ ಮಾರ್ಚ್, ಜನವರಿ ಫೆಬ್ರವರಿ ಮಾರ್ಚ್, ಜನವರಿ ಫೆಬ್ರವರಿ ಮಾರ್ಚ್, ಜನವರಿ ಫೆಬ್ರವರಿ ಮಾರ್ಚ್. ಯಾವುದು ಬೇಕು ಹೇಳಿಬಿಡಿ, ಯಾವುದು ಬೇಕು ಹೇಳಿಬಿಡಿ, ಯಾವುದು ಬೇಕು ಹೇಳಿಬಿಡಿ, ನಿಮಗೆ ಯಾವುದು ಬೇಕು ಹೇಳಿಬಿಡಿ. ಜನವರಿ ಫೆಬ್ರವರಿ ಮಾರ್ಚ್, ಜನವರಿ ಫೆಬ್ರವರಿ ಮಾರ್ಚ್. ಸ್ಯಾಂಡಲ್ವುಡ್ನ ಈ 75 ವಸಂತಗಳಲ್ಲಿ ಮೊತ್ತ ಮೊದಲಾಗಿ 1934ರಲ್ಲಿ ಸತಿ ಸುಲೋಚನಾ ಚಿತ್ರ ಬಿಡುಗಡೆಯಾಯಿತು. 1935ರಲ್ಲಿ ಸದಾರಮೆ, 36ರಲ್ಲಿ ಸಂಸಾರ ನೌಕೆ, 37ರಲ್ಲಿ ಪುರಂದರದಾಸ, 1938, 39, 40, 44 ಹಾಗೂ 46ನೇ ವರ್ಷಗಳಲ್ಲಿ ಯಾವುದೇ ಚಿತ್ರ ತೆರೆ ಕಾಣಲಿಲ್ಲ. 1941ರಲ್ಲಿ ಸುಭದ್ರ, 42ರಲ್ಲಿ ಜೀವನ ನಾಟಕ, 43ರಲ್ಲಿ ಸತ್ಯ ಹರಿಶ್ಚಂದ್ರ, 1947ರಲ್ಲಿ ಚಂದ್ರಹಾಸ ಇವು ಆ ವರ್ಷಗಳ ಮೊದಲ ಚಿತ್ರಗಳು. 1947 ಆಗಸ್ಟ್ 15ರಂದು ಭಾರತ ಸ್ವತಂತ್ರವಾಯಿತು. ಅದುವರೆಗೂ ನಮ್ಮ ದೇಶವನ್ನು ಆಳಿದ ಬ್ರಿಟಿಷರಿಂದ ಬಳುವಳಿಯಾಗಿ ಬಂದ ರೀತಿ ನೀತಿಗಳಲ್ಲಿ ಅವರು ಬಳಸುತ್ತಿದ್ದ ಕ್ಯಾಲೆಂಡರ್ ಪದ್ಧತಿ ಕೂಡ ಒಂದಾಗಿತ್ತು. ಅದುವೇ ಗ್ರೆಗೋರಿಯನ್ ಕ್ಯಾಲೆಂಡರ್. ಜನವರಿಯಿಂದ ಡಿಸೆಂಬರ್ವರೆಗಿನ 12 ಮಾಸಗಳ ಈ ಕ್ಯಾಲೆಂಡರ್ ರೋಮನ್ನರ ಸಂಶೋಧನೆ. ಏಪ್ರಿಲ್ ಎಂದರೆ 21, ಮೇ ಎಂದರೆ 22, ಜೂನ್ ಎಂದರೆ 23. ಬೇಕೆ ನಿಮಗೆ ಇಷ್ಟಾರು, ಯಾರಿಗಾದರೂ ಬೇಕಾದರೆ ಕೊಡುವೆ 100 100 100. ಹ್ಯಾಪಿ ನ್ಯೂ ಇಯರ್, ಹ್ಯಾಪಿ ಹ್ಯಾಪಿ ನ್ಯೂ. ರೋಮನ್ ಸಾಮ್ರಾಟ ರೊಮ್ಯಾಲಸ್ ರಚಿಸಿದ ಕ್ಯಾಲೆಂಡರ್ ವರ್ಷಕ್ಕೆ 10 ತಿಂಗಳನ್ನು ಮಾತ್ರವೇ ಹೊಂದಿತ್ತು. ಜನವರಿ ಫೆಬ್ರವರಿ ಇಲ್ಲದ ಈ ಕ್ಯಾಲೆಂಡರ್ನಲ್ಲಿ ಮಾರ್ಚ್ನಿಂದ ವರ್ಷ ಆರಂಭವಾಗುತ್ತಿತ್ತು. ನಂತರ ಬಂದ ಪೋಪ್ಲೆಸ್ ದೊರೆ ಜನವರಿ ಫೆಬ್ರವರಿ ತಿಂಗಳನ್ನು ಸೇರಿಸಿದನಾದರೂ ಮಾರ್ಚ್ ನಂತರವೇ ಈ ತಿಂಗಳು ಬರುತ್ತಿದ್ದವು. ಆದರೆ ಜನವರಿ ತಿಂಗಳಲ್ಲಿ ಸಾಮ್ರಾಟನ ಪಟ್ಟಕ್ಕೇರಿದ ಜೂಲಿಯಸ್ ಸೀಸರ್ ಆ ತಿಂಗಳನ್ನು ವರ್ಷಕ್ಕೆ ಮೊದಲು ಬರುವಂತೆ ಇರಿಸಿದ. ಸುಮಾರು 2500 ವರ್ಷಗಳವರೆಗೂ ಈ ಕ್ಯಾಲೆಂಡರ್ ಮುಂದುವರಿಯಿತು. 16ನೇ ಶತಮಾನದ ಉತ್ತರಾರ್ಧದಲ್ಲಿ ಪೋಪ್ ಗ್ರೆಗರಿ ಎಂಬಾತ ಕಾಲಗಣನೆಯ ಬಗ್ಗೆ ಸಮಗ್ರ ಅಧ್ಯಯನ ನಡೆಸಿ ಪರಿಪೂರ್ಣವಾದ ಕ್ಯಾಲೆಂಡರ್ ಅನ್ನು ಹೊರತಂದ. ಅದು ಗ್ರೆಗೋರಿಯನ್ ಕ್ಯಾಲೆಂಡರ್ ಎಂದೇ ಹೆಸರಾಯಿತು. 1916ರಲ್ಲಿ ಸೋವಿಯತ್ ಸಂಘದಲ್ಲಿ ಅದಕ್ಕೆ ಸ್ವೀಕೃತಿ ದೊರೆಯಿತು. ಆನಂತರ ಅಂತಾರಾಷ್ಟ್ರೀಯವಾಗಿ ಈ ಕ್ಯಾಲೆಂಡರಿಗೆ ಮನ್ನಣೆ ದೊರೆಯಿತು. 1948ರಲ್ಲಿ ಭಕ್ತ ರಾಮದಾಸ, 49ರಲ್ಲಿ ಭಕ್ತ ಕುಂಬಾರ, 50ರಲ್ಲಿ ಶಿವಪಾರ್ವತಿ, 51ರಲ್ಲಿ ಜಗನ್ಮೋಹಿನಿ, 52ರಲ್ಲಿ ಶ್ರೀನಿವಾಸ ಕಲ್ಯಾಣ, 53ರಲ್ಲಿ ದಲ್ಲಾಳಿ, 1954ರಲ್ಲಿ ಬೇಡರ ಕಣ್ಣಪ್ಪ ವರ್ಷದ ಮೊದಲ ಚಿತ್ರಗಳಾಗಿ ತೆರೆಕಂಡಿದ್ದವು. ಜನವರಿ ವರ್ಷದ ಮೊದಲನೆಯ ತಿಂಗಳು. ಜೂಲಿಯಸ್ ಸೀಸರ್ನ ಕಾಲದವರೆಗೆ ಇದು ವರ್ಷದ 11ನೆಯ ತಿಂಗಳಾಗಿತ್ತು. ರೋಮನ್ನರು ಜೇನಸ್ ಎಂಬ ದೇವತೆಯ ಗೌರವಾರ್ಥವಾಗಿ ಈ ಮಾಸಕ್ಕೆ ಜನವರಿ ಎಂಬ ಹೆಸರನ್ನು ಇರಿಸಿದರು. ಜೇನಸ್ ಎಂಬ ಪದ ಲ್ಯಾಟಿನ್ನ ಜಾನ್ಯುವ ಶಬ್ದದಿಂದ ಜನ್ಯವಾಗಿದ್ದು ಇದರ ಅರ್ಥ ಪ್ರವೇಶದ್ವಾರ ಎಂದಾಗಿದೆ. ಆದ್ದರಿಂದಲೇ ಹೊಸ ವರ್ಷವನ್ನು ಪ್ರವೇಶಿಸುವುದು ಜನವರಿ ಮೂಲಕ. ವರ್ಷದ 2ನೇ ತಿಂಗಳು ಫೆಬ್ರವರಿ. ಹಿಂದೆ ಇದು ವರ್ಷದ ಕೊನೆಯ ಮಾಸವಾಗಿತ್ತು. ರೋಮನ್ ದೇವತೆ ಫೆಬ್ರುಯಸ್ನಿಂದ ಈ ಹೆಸರು ಬಂದಿದ್ದು ಲ್ಯಾಟಿನ್ ಶಬ್ದ ಫೆಬ್ರುಯೇರ್ ಎಂದರೆ
ಶುದ್ಧೀಕರಿಸುವುದು ಎಂದಾಗಿದೆ. ಕ್ರಿಸ್ತಪೂರ್ವ 46ರಲ್ಲಿ ಜೂಲಿಯಸ್ ಸೀಸರ್ನ ಕಾಲದಲ್ಲಿ ಫೆಬ್ರವರಿ ವರ್ಷದ 2ನೇ ತಿಂಗಳಾಯಿತು. ಬಂದೇ ಬರ್ತಾವ ಕಾಲ, ಬಂದೇ ಬರ್ತಾವ ಕಾಲ, ಮಂದಾರ ಕನಸನು ಕಂಡಂಥ ಮನಸನು ಒಂದು ಮಾಡುವ ಸ್ನೇಹ ಜಾಲ. ಬಂದೇ ಬರ್ತಾವ ಕಾಲ. ಮಾಗಿಯ ಎದೆ ತೋರಿ ಕೋಗಿತೋ ಕೋಗಿಲ, ರಾಗದ ಚಂದಕ್ಕೆ ಬಾಗಿತೋ ಬನವೆಲ್ಲ, ತೂಗುತ್ತ ಬಳ್ಳಿ ಮೈಯನ್ನ ಸಾಗದು ಬಾಳು, ಏಕಾಕಿ ಎನ್ನುತ್ತಾವ ಬಂದೇ ಬರ್ತಾವ ಕಾಲ. ಹುಣ್ಣಿಮೆ ಬಾನಿಂದ ತಣ್ಣನೆ ಸವಿ ಹಾಲು, ಚೆಲ್ಲುತ್ತ ಮೆಲ್ಲನೆ ನಲಿಸಿದೆ ಭುವಿಯನ್ನು, ಮುಸುಕಿದೆ ಮಾಯೆ ಜಗವನ್ನು, ಭುವಿ ಬಾನು ಸೇರಿ ಹರಸಾವ ಬಾಳನು, ಬಂದೇ ಬರ್ತಾವ ಕಾಲ. ಮಂದಾರ ಕನಸನು ಕಂಡಂಥ ಮನಸನು ಒಂದು ಮಾಡುವ ಸ್ನೇಹ ಜಾಲ. ಬಂದೇ 1955ರಲ್ಲಿ ಆದರ್ಶ ಸತಿ, 56ರಲ್ಲಿ ಭಾಗ್ಯಚಕ್ರ, 57ರಲ್ಲಿ ಬೆಟ್ಟದ ಕಳ್ಳ, 58ರಲ್ಲಿ ಅಣ್ಣ ತಂಗಿ, 59ರಲ್ಲಿ ಮಂಗಳಸೂತ್ರ, 1960ರಲ್ಲಿ ಶಿವಲಿಂಗ ಸಾಕ್ಷಿ ಚಿತ್ರಗಳು ವರ್ಷದ ಮೊದಲ ಚಿತ್ರಗಳಾಗಿ ಬಿಡುಗಡೆಗೊಂಡವು. ವರ್ಷದ ಮೊದಲ ಮಾಸವಾಗಿದ್ದ ಮಾರ್ಚ್ ಜೂಲಿಯಸ್ ಸೀಸರ್ ಜಾರಿಗೆ ತಂದ ಬದಲಾವಣೆಯಿಂದಾಗಿ 3ನೇ ಮಾಸವಾಯಿತು. ಮಾರ್ಚ್ ಹೆಸರು ರೋಮನ್ನರ ದೇವತೆಯಾದ ಮಾರ್ಸ್ನಿಂದ ಬಂದಿದೆ. ಏಪ್ರಿಲ್ ವರ್ಷದ 4ನೇ ತಿಂಗಳು. ಮೊದಲು ವರ್ಷದ 2ನೆಯ ತಿಂಗಳಾಗಿದ್ದ ಏಪ್ರಿಲ್ ಹೆಸರು ಏಪ್ರಿಲಿಸ್ನಿಂದ ಬಂದಿದೆ. ಏಪ್ರಿಲಿಸ್ ಎಂದರೆ ಲ್ಯಾಟಿನ್ ಭಾಷೆಯಲ್ಲಿ ತೆರೆಯುವುದು ಎಂದಾಗಿದೆ. ಕೆಲವು ವಿದ್ವಾಂಸರ ಪ್ರಕಾರ ಏಪ್ರಿಲ್ ತಿಂಗಳ ಹೆಸರು ಗ್ರೀಕ್ ದೇವತೆ ಆಫ್ರೊಡೈಟ್ಲಿಂದ ಬಂದಿದೆ. ರೋಮನ್ ದೇವಿಯಾದ ಮಾಯಿಯಾ ಮೂಲತಃ ಗ್ರೀಕ್ ದೇವತೆ. ಈ ಹೆಸರಿನ ಅರ್ಥ ಮಾತೆ, ಸಾಕುವವಳು ಎಂದಾಗಿದೆ. ಮಾಯಿಯಾಳ ಗೌರವಾರ್ಥವಾಗಿ ಮೇ ಹೆಸರು ಬಂತು. ಮೇ ಮಾಸದ ನಾಮಕರಣ ಲ್ಯಾಟಿನ್ ಪದ ಮೆಜೋರೆಸ್ನಿಂದ ಬಂದಿದೆ ಎಂದು ಹೇಳಲಾಗುತ್ತಿದೆ. ಮೆಜೋರಸ್ ಎಂದರೆ ವೃದ್ಧರು ಎಂಬ ಅರ್ಥವಾಗಿದ್ದು ಈ ಮಾಸ ವೃದ್ಧರಿಗೆ ಮೀಸಲಾಗಿತ್ತು. ಕಾಲವನ್ನು ತಡೆಯೋರು ಯಾರೂ ಇಲ್ಲ, ಗಾಳಿಯನ್ನು ಹಿಡಿಯೋರು ಎಲ್ಲೂ ಇಲ್ಲ, ನಿನ್ನಿಂದ ನನ್ನ, ನನ್ನಿಂದ ನಿನ್ನ ದೂರ ಮಾಡಲು ಎಂದೂ ಆಗೋಲ್ಲ. ಕಾಲವನ್ನು ತಡೆಯೋರು ಯಾರೂ ಇಲ್ಲ, ಗಾಳಿಯನ್ನು ಹಿಡಿಯೋರು ಎಲ್ಲೂ ಇಲ್ಲ, ನಿನ್ನಿಂದ ನನ್ನ, ನನ್ನಿಂದ ನಿನ್ನ ದೂರ ಮಾಡಲು ಎಂದೂ ಆಗೋಲ್ಲ. ಕಾಲವನ್ನು ತಡೆಯೋರು ಯಾರೂ ಇಲ್ಲ. ಊರೊಂದು ಏತಕ್ಕೆ ಬೇಕು, ಮನೆಯೊಂದು ಏಕಿರಬೇಕು, ಎಲ್ಲಿರಲಿ ನಮ್ಮ ಊರದೇ ನಮಗಿನ್ನು ಯಾರ ಹಂಗಿದೆ, ಬಾಳೆಲ್ಲ ಆನಂದ ಒಂದೇ. ನೂರೆಂಟು ಮಾತುಗಳಿಗೆ, ನೂರಾರು ಆಶೆಗಳಿಗೆ, ಎದುರಲ್ಲಿ ನೀನು ನಿಂತಿರಿ, ಕಣ್ಣಲ್ಲಿ ಕಣ್ಣು ಬೆರೆತಿರಿ, ನಾನಿಂದು ಹೊಸ ಲೋಕ ಕಂಡೆ. ಕಾಲವನ್ನು ತಡೆಯೋರು ಯಾರೂ ಇಲ್ಲ, ಗಾಳಿಯನ್ನು ಹಿಡಿಯೋರು ಎಲ್ಲೂ ಇಲ್ಲ.
ನಿನ್ನಿಂದ ನನ್ನ ನನ್ನಿಂದ ನಿನ್ನ ದೂರ ಮಾಡಲು ಎಂದೂ ಆಗುಲ್ಲ. ಕಾಲವನ್ನು ತಡೆಯೋರು ಯಾರೂ ಇಲ್ಲ, ಗಾಳಿಯನ್ನು ಹಿಡಿಯೋರು ಎಲ್ಲೂ ಇಲ್ಲ. ನಿನ್ನಿಂದ ನನ್ನ ನನ್ನಿಂದ ನಿನ್ನ ದೂರ ಮಾಡಲು ಎಂದೂ 1961ರಲ್ಲಿ ಭಕ್ತಚೇತ, 62ರಲ್ಲಿ ಭೂದಾನ, 63ರಲ್ಲಿ ನಂದಾದೀಪ, 64ರಲ್ಲಿ ನವಕೋಟಿ ನಾರಾಯಣ, 65ರಲ್ಲಿ ಕವಲೆರಡು ಕುಲವೊಂದು, 66ರಲ್ಲಿ ಮಮತೆಯ ಬಂಧನ, 67ರಲ್ಲಿ ಒಂದೇ ಬಳ್ಳಿಯ ಹೂಗಳು, 68ರಲ್ಲಿ ಜೇಡರ ಬಲೆ, 69ರಲ್ಲಿ ಮಾರ್ಗದರ್ಶಿ, 1970ರಲ್ಲಿ ಭಲೆ ಕಿಲಾಡಿ ಇವು ಆ ವರ್ಷಗಳ ಮೊದಲ ಚಿತ್ರಗಳು. ಜೂನ್ ವರ್ಷದ 6ನೇ ತಿಂಗಳು. ಜೂನೋ ಎಂಬ ದೇವತೆಯಿಂದ ಬಂದ ಜೂನ್ ಹಿಂದೆ 4ನೆಯ ತಿಂಗಳಾಗಿತ್ತು. ಪ್ರಾಚೀನ ಕಾಲದಲ್ಲಿ ರೋಮನ್ನರು ಜೂನ್ ತಿಂಗಳನ್ನು ಯುವಕ ಯುವತಿಯರ ತಿಂಗಳಾಗಿ ಪರಿಗಣಿಸಿದರು. ಜೂನ್ ಲ್ಯಾಟಿನ್ ಶಬ್ದ ಜೂನಿಯೋರೆಸ್ನಿಂದ ಜನ್ಯವಾಗಿದೆ ಎಂಬ ವಾದವಿದೆ. ಇದರ ಅರ್ಥ ಯುವಕರು ಎಂದಾಗಿದೆ. ವರ್ಷದ 7ನೇ ತಿಂಗಳಾಗಿರುವ ಜುಲೈ ತಿಂಗಳನ್ನು ಹಿಂದೆ ಕ್ವಿಂಟಿಲಿಸ್ ಎಂಬ ಹೆಸರಿನಿಂದ ಕರೆಯುತ್ತಿದ್ದರು. ನಂತರ ಜುಲೈ ಎಂದು ಮರುನಾಮಕರಣವಾಯಿತು. ಕ್ರಿಸ್ತಪೂರ್ವ 102ರ ಜುಲೈ 12ರಂದು ಜನಿಸಿದ್ದ ಜೂಲಿಯಸ್ ಸೀಸರ್ ಫೆಬ್ರವರಿ ತಿಂಗಳಿಂದ 1 ದಿನವನ್ನು ಕಳೆದುಕೊಂಡು 30 ದಿನಗಳಾಗಿದ್ದ ಜುಲೈಗೆ ಸೇರಿಸಿ 31 ದಿನಗಳನ್ನು ಮಾಡಿಕೊಂಡ. ಕಳೆದ ಕಾಲದಲ್ಲೂ ನಡೆವ ಕಾಲದಲ್ಲೂ ಬರುವ ಕಾಲದಲ್ಲೂ ಕಾಲ ಕೌಶಿಕನ ಮುಂದೆ ತಲೆ ಎತ್ತೋ ಅಂಥವನು ಯಾರೋ ಅವನ್ಯಾರೋ. ಕಾಲ ಕೌಶಿಕನ ಮುಂದೆ ತಲೆ ಎತ್ತೋ ಅಂಥವನು ಯಾರೋ ಅವನ್ಯಾರೋ. ಇಲ್ಲದ ಜಾತಕ ಬರಕೊಟ್ಟು ಅದಕ್ಕೊಳ್ಳೆ ಶಾಂತಿಯ ಹೇಳ್ಬಿಟ್ಟು ಯಂತರ ಮಂತರ ಮಾಡುತ್ತ ಎಲ್ಲರ ತಂತ್ರದಿಗೆದ್ದು ದಕ್ಷಿಣೆಗಿಟ್ಟಿಸೋ ಕಾಲ ಕೌಶಿಕನ ಮುಂದೆ ತಲೆ ಎತ್ತೋ ಅಂಥವನು ಯಾರೋ ಅವನ್ಯಾರೋ. ಯಾರೋ ಅವನ್ಯಾರೋ. ಖಂಡಿಸಿವಾದದಿ ನನಗೆಲ್ಲೋ ಎಲ್ಲೋ ಪಂಡಿತರಿನ್ನು ಹುಟ್ಲಿಲ್ಲೋ. ಅಯ್ಯೋ ನಿಜಾನ ಅಬದ್ಧ ಅನಿಸಿ ಅಬದ್ಧಾನ ನಿಜ ಅನಿಸಿ ತಿಮ್ಮಿಯ ಬೊಮ್ಮಿಯ ಮಾಡಿ ಬೊಮ್ಮಿಯ ತಿಮ್ಮಿಯ ಮಾಡೋ ಚಾತುರ್ಯದಲ್ಲಿ ಕಾಲ ಕೌಶಿಕನ ಮುಂದೆ ತಲೆ ಎತ್ತೋ ಅಂಥವನು ಯಾರೋ ಅವನ್ಯಾರೋ. ಯಾರೋ ಅವನ್ಯಾರೋ. ಕಾಲ ಕೌಶಿಕನ ಮುಂದೆ 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 ತಲೆ ಎತ್ತೋ ಅಂಥವನು ಯಾರೋ 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 ಯಾರೋ. 1971ರಲ್ಲಿ ಅಳಿಯ ಗೆಳೆಯ, 72ರಲ್ಲಿ ಜನ್ಮ ರಹಸ್ಯ, 73ರಲ್ಲಿ ದೇವರು ಕೊಟ್ಟ ತಂಗಿ, 74ರಲ್ಲಿ ಚಾಮುಂಡೇಶ್ವರಿ ಮಹಿಮೆ, 75ರಲ್ಲಿ ದೇವರಗುಡಿ, 76ರಲ್ಲಿ ದೇವರು ಕೊಟ್ಟ ವರ, 77ರಲ್ಲಿ ದೇವರ ದುಡ್ಡು, 78ರಲ್ಲಿ ಕುದುರೆ ಮುಖ, 79ರಲ್ಲಿ ಪ್ರಿಯ, 80ರಲ್ಲಿ ಪಾಯಿಂಟ್ ಪರಿಮಳ ವರ್ಷದ ಮೊದಲ ಸಿನಿಮಾಗಳಾಗಿ ಬೆಳ್ಳಿತೆರೆಗೆ ಬಂದವು. ಹಿಂದೆ 6ನೇ ತಿಂಗಳಾದ 30 ದಿನಗಳ ಸೆಕ್ಸಟಿಲಿಸ್ ತಿಂಗಳನ್ನು ಚಕ್ರವರ್ತಿ ಅಗಸ್ಟಸ್ ಸೀಸರ್ನ ಗೌರವಾರ್ಥವಾಗಿ ರೋಮನ್ನರು ಆಗಸ್ಟ್ ಎಂದು ಕರೆದರು. ಅಗಸ್ಟಸ್ ಫೆಬ್ರವರಿ ತಿಂಗಳಿನಿಂದ 1 ದಿನವನ್ನು ತೆಗೆದು ತನ್ನ ಹೆಸರಿನ ಆಗಸ್ಟ್ ತಿಂಗಳಿಗೆ ಸೇರಿಸಿ 31 ದಿನಗಳ ಮಾಸವಾಗಿ ಮಾಡಿದ. ಜೂಲಿಯನ್ ಕ್ಯಾಲೆಂಡರ್ಗಿಂತ ಮೊದಲು 7ನೆಯ ತಿಂಗಳಾಗಿದ್ದ ಸೆಪ್ಟೆಂಬರ್ ನಂತರ 9ನೆಯ ತಿಂಗಳಾಗಿ ಬದಲಾಯಿತು. ಸೆಪ್ಟೆಂಬರ್ ಎಂದರೆ ಸಪ್ತಮ ಮಾಸ ಎಂದರ್ಥವಾಗಿದೆ. ಸೆಪ್ಟೆಂಬರ್ನಲ್ಲಿ 29 ದಿನಗಳಿದ್ದವು. ನಂತರ 31 ದಿನಗಳಾಗಿ ಅಂತಿಮವಾಗಿ 30 ದಿನಗಳಾದವು. ಅಕ್ಟೋಬರ್ ಎಂದರೆ 8ನೆಯ ತಿಂಗಳು ಎಂದರ್ಥವಾಗಿದೆ. ನಂತರ 10ನೆಯ ತಿಂಗಳಾಗಿ ಅಕ್ಟೋಬರ್ ಗುರುತಿಸಿಕೊಂಡಿದೆ. ಆ ಕಾಲ ಈಗಿಲ್ಲ, ಇಂದು ರೀತಿ ನೀತಿ ಎಲ್ಲ ಬೇರೆ ಬೇರೆ. ಕೈಯಲ್ಲೇ ರಾಜಯೋಗ, ಜೇಬಲ್ಲೇ ಎಲ್ಲ ಭೋಗ. ಹಾಡಿದ್ದೆ ಸ್ವೀಟು ರಾಗ, ಜಮಾಯಿಸು ನೀಗ. ಆ ಕಾಲ ಈಗಿಲ್ಲ, ಇಂದು ರೀತಿ
ರೀತಿ ನೀತಿ ಎಲ್ಲ ಬೇರೆ ಬೇರೆ ಕೈಯಲ್ಲೇ ರಾಜಯೋಗ ಜಮಾಯಿಸು ನೀಗ ಆ ಬ್ರಹ್ಮ ಹಸ್ತದಲ್ಲಿ ಒಂದೇ ಒಂದು ಲಘು ರೇಖೆ ಇಟ್ಟು ಬಿಟ್ಟ ತಾನೇ ಅದೃಷ್ಟ ನನ್ನದಲ್ಲ ಎನ್ನುವಂತೆ ಮುಚ್ಚಿ ಇಟ್ಟ ಏಕೋ ಏನೋ ಕಾಣೆ ನಾನಿಲ್ದು ಬಿಚ್ಚಿ ನೋಡಿದೆ ಗುಟ್ಟೆಲ್ಲ ರಟ್ಟು ಮಾಡಿದೆ ನಾನಿಲ್ದು ಬಿಚ್ಚಿ ನೋಡಿದೆ ಗುಟ್ಟೆಲ್ಲ ರಟ್ಟು ಮಾಡಿದೆ ನೂರು ಮೋಜು ವಿಲಾಸ ಆಟ ಪಾಠ ವಿನೋದ ಎಲ್ಲ ಎಂದು ನನ್ನದಾಗಿದೆ ನೂರು ಮೋಜು ವಿಲಾಸ ಆಟ ಪಾಠ ವಿನೋದ ಎಲ್ಲ ಎಂದು ನನ್ನದಾಗಿದೆ ಆ ಕಾಲ ಈಗಿಲ್ಲ ಇಂದು ರೀತಿ ನೀತಿ ಎಲ್ಲ ಬೇರೆ ಬೇರೆ ಕೈಯಲ್ಲೇ ರಾಜಯೋಗ ಜಮಾಯಿಸು ನೀಗ ಆ ಕಾಲ ಈಗಿಲ್ಲ ಇಂದು ರೀತಿ ನೀತಿ ಎಲ್ಲ ಬೇರೆ ಬೇರೆ ಕೈಯಲ್ಲೇ ರಾಜಯೋಗ ಜಮಾಯಿಸು ನೀಗ 1981ರಲ್ಲಿ ರಾಘವೇಂದ್ರ ವೈಭವ, 82ರಲ್ಲಿ ರುದ್ರ, 83ರಲ್ಲಿ ದೇವರ ತೀರ್ಪು, 84ರಲ್ಲಿ ನಗಬೇಕಮ್ಮ ನಗಬೇಕು, 85ರಲ್ಲಿ ಕುರಿದೊಡ್ಡಿ ಕ್ಷೇತ್ರ, 86ರಲ್ಲಿ ಹೊಸ ನೀರು, 87ರಲ್ಲಿ ತಾಯಿ, 88ರಲ್ಲಿ ತಾಯಿಯ ಆಸೆ, 89ರಲ್ಲಿ ಅನಂತನ ಅವಾಂತರ ಹಾಗೂ 1990ರಲ್ಲಿ ಮತ್ಸರ ಚಿತ್ರಗಳು ಆಯಾ ವರ್ಷಗಳಲ್ಲಿ ಪ್ರಥಮವಾಗಿ ಬಿಡುಗಡೆಗೊಂಡವು. ಭಾರತದಲ್ಲಿ ಕಾಲಗಣನೆಯನ್ನ ಸೂರ್ಯಚಂದ್ರರ ಚಲನೆಗೆ ಅನುಗುಣವಾಗಿ ಗಣಿಸಲಾಗುತ್ತದೆ. ಪಶ್ಚಿಮ ಬಂಗಾಳ, ಒರಿಸ್ಸಾ, ತಮಿಳುನಾಡು ಹಾಗೂ ಕೇರಳ ರಾಜ್ಯಗಳಲ್ಲಿ ಸೌರಮಾನ ಪದ್ಧತಿ ಬಳಕೆಯಲ್ಲಿದ್ದರೆ, ಕರ್ನಾಟಕ, ಆಂಧ್ರ ಸೇರಿದಂತೆ ಉಳಿದ ರಾಜ್ಯಗಳಲ್ಲಿ ಚಾಂದ್ರಮಾನ ಪದ್ಧತಿ ರೂಢಿಯಲ್ಲಿದೆ. ಸೌರ ಸಂವತ್ಸರದಲ್ಲಿ 365 ಇಲ್ಲವೇ ಅಧಿಕ ವರ್ಷದಲ್ಲಿ 366 ದಿನಗಳಿದ್ದರೆ, ಚಾಂದ್ರ ಸಂವತ್ಸರದಲ್ಲಿ 354 ದಿನಗಳಿರುತ್ತವೆ. ಚಾಂದ್ರಮಾನ ವರ್ಷದ 12 ಮಾಸಗಳೆಂದರೆ ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ, ಶ್ರಾವಣ, ಭಾದ್ರಪದ, ಆಶ್ವೀಜ, ಕಾರ್ತಿಕ, ಮಾರ್ಗಶಿರ, ಪುಷ್ಯ, ಮಾಘ, ಪಾಲ್ಗುಣ. ಚಾಂದ್ರಮಾನ ಯುಗಾದಿ ಎಂದರೆ ಚೈತ್ರ ಮಾಸದ ಶುಕ್ಲ ಪಕ್ಷದ ಮೊದಲ ದಿನ ಹಿಂದೂಗಳ ವರ್ಷಾಚರಣೆ ಆರಂಭವಾಗುತ್ತದೆ. ಉಗಾದಿ ಅಥವಾ ಯುಗದ ಆದಿ, ಯುಗಾದಿಗೆ ಕಲ್ಪಾದಿ, ಸಂವತ್ಸರಾದಿ, ವರ್ಷ ಪ್ರತಿಪದೆ ಮುಂತಾದ ಹೆಸರುಗಳಿಂದಲೂ ಕರೆಯಲಾಗುತ್ತದೆ. ಯುಗಾದಿಯ ಪ್ರಮುಖ ಸಂದೇಶವೆಂದರೆ ಜೀವನ ಸಿಹಿ ಕಹಿಗಳಿಂದ ಕೂಡಿದ್ದು ನಾವು ಎರಡಕ್ಕೂ ಸಿದ್ಧರಾಗಿರಬೇಕು ಎಂದಾಗಿದೆ. ಚಾಂದ್ರಮಾನ ಯುಗಾದಿ ಹೆಚ್ಚಾಗಿ ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಲ್ಲಿ ಬಂದರೆ, ಸೌರಮಾನ ಯುಗಾದಿ ಸೂರ್ಯ ಮೇಷರಾಶಿಯನ್ನ ಪ್ರವೇಶಿಸುವ ದಿನ ಬರುತ್ತದೆ. ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ, ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ, ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ಹೊಸತು ತರುತ್ತಿದೆ. ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ, ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ಹೊಸತು ತರುತ್ತಿದೆ, ಹೊಸತು ಹೊಸತು ತರುತ್ತಿದೆ. ಹೊಂಗೆ ಹೂವ ತೊಂಗಳಲ್ಲಿ ಭೃಂಗ
ಹೊಸತು ಹೊಸತು ತರುತ್ತಿದೆ. ಸಾವಿರದ 1991ರಲ್ಲಿ ಭುಜಂಗಯ್ಯನ ದಶಾವತಾರ, 92ರಲ್ಲಿ ಬೆಳ್ಳಿ ಕಾಲುಂಗರ, 93ರಲ್ಲಿ ಬಹದ್ದೂರು ಹೆಣ್ಣು, 94ರಲ್ಲಿ ತೂಗುವೆ ಕೃಷ್ಣನ, 95ರಲ್ಲಿ ಪುಟ್ನಂಜ, 96ರಲ್ಲಿ ಅಪ್ಪಾಜಿ, 97 ತಾಯಿ ಕೊಟ್ಟ ಸೀರೆ, 98ರಲ್ಲಿ ನಮ್ಮೂರ ಹುಡುಗ, 99ರಲ್ಲಿ ವೀರಪ್ಪ ನಾಯಕ, 2000ದಲ್ಲಿ ಯಾರೇ ನೀ ಅಭಿಮಾನಿ ಇವು ಆ ವರ್ಷಗಳಲ್ಲಿ ಬಿಡುಗಡೆಯಾದ ಮೊದಲ ಚಿತ್ರಗಳು. ಜೂಲಿಯನ್ ಕ್ಯಾಲೆಂಡರ್ ಬಳಕೆಯ ಮೊದಲು ನವೆಂಬರ್ ವರ್ಷದ 9ನೆಯ ಮಾಸವಾಗಿತ್ತು. ನಂತರ 11ನೆಯ ತಿಂಗಳಾಯಿತು. ರೋಮನ್ ಸಾಮ್ರಾಜ್ಯದ ಚಕ್ರವರ್ತಿ ಟೈಬೇರಿಯಸ್ನ ಹೆಸರನ್ನು ಅಮರಗೊಳಿಸುವ ಉದ್ದೇಶದಿಂದ ಟೈಬೇರಿಯಾ ಎಂದು ಈ ತಿಂಗಳಿಗೆ ಹೆಸರಿಡುವ ರೋಮನ್ ಸೆನೆಟ್ನ ಪ್ರಸ್ತಾಪವನ್ನು ಚಕ್ರವರ್ತಿಯಾದ ಟೈಬೇರಿಯಸ್ ಸ್ವತಃ ಒಪ್ಪದ ಕಾರಣ ನವೆಂಬರ್ ಆಗಿಯೇ ಉಳಿದುಕೊಂಡಿತು. ಕ್ರಿಸ್ತಪೂರ್ವ 2000ನೇ ಇಸವಿಯಲ್ಲಿ ಮೆಸೊಪಟೋಮಿಯಾದಲ್ಲಿ ಹೊಸ ವರ್ಷದ ಆಚರಣೆ ಆರಂಭವಾಯಿತು ಎನ್ನಲಾಗುತ್ತಿದೆ. ಯಹೂದ್ಯರು ಸೆಪ್ಟೆಂಬರ್ ತಿಂಗಳಲ್ಲಿ ಹೊಸ ವರ್ಷವನ್ನು ಆಚರಿಸುತ್ತಾರೆ. ಮುಸಲ್ಮಾನರ ಹೊಸ ವರ್ಷ ಮೊಹರಂ ತಿಂಗಳ ಮೊದಲ ದಿನ ಆರಂಭವಾಗುತ್ತದೆ. ಚಾಂದ್ರಮಾನ ಪದ್ಧತಿಯ ಕಾಲಗಣನೆಯನ್ನು ಹೊಂದಿರುವ ಅರೇಬಿಕ್ ಅಥವಾ ಇಸ್ಲಾಮಿಕ್ ಕ್ಯಾಲೆಂಡರ್ನ 12 ಮಾಸಗಳೆಂದರೆ ಮುಹರ್ರಂ, ಸಫರ್, ರಬಿಯುಲ್ ಅವ್ವಲ್, ರಬಿಯುಲ್ ಆಖಿರ್, ಜಮಾದುಲ್ ಅವ್ವಲ್, ಜಮಾದುಲ್ ಆಖಿರ್, ರಜಬ್, ಶೆಹಬಾನ್, ರಂಜಾನ್, ಶವ್ವಾಲ್, ದುಲ್ಖಾದ ಹಾಗೂ ದುಲ್ಹಜ್. ಅರಬಿಕ್ ಕಾಲಗಣನೆಯ ಕ್ಯಾಲೆಂಡರ್ ಗ್ರೆಗೋರಿಯನ್ ಕ್ಯಾಲೆಂಡರ್ಗಿಂತ ಸುಮಾರು 11 ದಿನಗಳಷ್ಟು ಕಡಿಮೆಯಾಗಿದೆ. ಹೀಗಾಗಿ ಅರಬಿಕ್ ಕ್ಯಾಲೆಂಡರ್ನ ತಿಂಗಳು ಪ್ರತಿ ಋತುಗಳಲ್ಲೂ ಬರುತ್ತವೆ. ಆದ್ದರಿಂದ ಕಾಲಗಣನೆಯಲ್ಲಿ ಮುಸ್ಲಿಮರು ಚಾಂದ್ರಮಾನ ಹಾಗೂ ಸೌರಮಾನ ಎರಡೂ ಪದ್ಧತಿಗಳನ್ನು ಅನುಸರಿಸುವುದು ಚಾಲ್ತಿಯಲ್ಲಿದೆ. ಇಸ್ಲಾಮಿಕ್ ಕ್ಯಾಲೆಂಡರ್ ಪ್ರಸಕ್ತ 1432ನೇ ವರ್ಷದ ಸಂವತ್ಸರದಲ್ಲಿದೆ. ಪ್ರವಾದಿ ಪೈಗಂಬರ್ ಮುಹಮ್ಮದ್ ಅವರು ಕ್ರಿಸ್ತಶಕ 622ರಲ್ಲಿ ಮಕ್ಕಾದಿಂದ ಮದೀನಕ್ಕೆ ವಲಸೆ ಹೋದರು. ಹಿಜ್ರಾ ಎಂಬ ಈ ಘಟನೆಯನ್ನು ಆಧರಿಸಿ ಇಸ್ಲಾಮಿಕ್ ವರ್ಷದ ಆರಂಭವೆಂದು ಪರಿಗಣಿಸಲಾಗಿದೆ. ಆದ್ದರಿಂದ ಇಸ್ಲಾಮಿಕ್ ವರ್ಷವನ್ನು ಹಿಜರಿ ವರ್ಷ ಎಂದು ಕರೆಯಲಾಗುತ್ತಿದೆ. ಹಕ್ಕಾನ ಕೋನ ಮರಾಲ್ ಮಕ್ಕಾವು ವಿಟ್ಟು ನಬಿ ಪಕ್ಕಾ ಮದೀನ ತಣವಾ ಹಾರೇದುಂ ಎತ್ತಿಡುಗ ಈರಾರು ಮೊತ್ತೆ ಶಹರ್ ಬಾರಾಲ್ ಪೋರುತ್ತ ಪಿರಗೆ ಹಕ್ಕಾನ ಕೋನ ಮರಾಲ್ ಮಕ್ಕಾವು ವಿಟ್ಟು ನಬಿ ಪಕ್ಕಾ ಮದೀನ ತಣವಾ ಹಾರೇದುಂ ಎತ್ತಿಡುಗ ಈರಾರು ಮೊತ್ತೆ ಶಹರ್ ಬಾರಾಲ್ ಪೋರುತ್ತ ಪಿರಗೆ തക്കോവർ ഹാമിദരും മിക്കോർ സഹാബികളും ഒക്കായിരിക്കും പൊഴുതിൽ ജാസൂസോരുത്തർ വരെ യാസീൻ നബിക്കൊരു വിശേഷം വിരുത്തി പൊരുളായി ഭക്താദി സാവർ ബൈറുത്താകെ ഏറിയ ചരക്കാടൈ പൊന്നും ചുമയായി വാരുന്നു വാദി ബദർ ചേരും ആ വർഗതികം പൂരിന്നൊരുങ്ങി കറജായി നിക്കാതെ ശാമഹർ യക്കേശുവാനും സഹോദാക്കറുകൾ ആമും ഒരുമീ ഇബ്രാറവർ കടബെ കവിയായ മൂപ്പന ഭൂസുഫിയാനതെണ്ടു മുറയായി പക്കാന കോന മറാൽ മക്കാവ് വിട്ട് നബി പക്കാ മദീന തണവാ ഹാരേതും എത്തിടുക ഈരാറു മുത്തെ ശഹർ ബാറാൽ പോരുത്ത പിറകെ ഹക്കാന കോന മറാൽ മക്കാവ് വിട്ട് നബി പക്കാ മദീന തണവാ ഹാരേതും എത്തിടുക ഈരാറു മുത്തെ ശഹർ ബാറാൽ പോരുത്ത പിറകെ ഹക്കാന കോന മറാൽ മക്കാവ് വിട്ട് നബി പക്കാ മദീന തണവാ ഹാരേതും എത്തിടുക ഈരാറു മുത്തെ ശഹർ ബാറാൽ പോരുത്ത പിറകെ 2001ರಲ್ಲಿ ಬ್ರಹ್ಮ ವಿಷ್ಣು, 2002ರಲ್ಲಿ ಭೂತಯ್ಯನ ಮಕ್ಕಳು, ಕರಿಯ, ವೀರ ಕನ್ನಡಿಗ, ನನಗೆ ನೀನು, ನಿನಗೆ ನಾನು ಕ್ರಮವಾಗಿ 2003, 4, 5ರಲ್ಲಿ, ಮಂಡ್ಯ, ಸಿಕ್ಸರ್, ಕರೆಂಟ್, ಗುಲಾಮ ಕ್ರಮವಾಗಿ 2006, 7, 8, 2009ರಲ್ಲಿ ವರ್ಷದ ಮೊದಲ ಚಿತ್ರಗಳಾಗಿ ಬಿಡುಗಡೆಗೊಂಡಿವೆ. ಡಿಸೆಂಬರ್ ಇದು ವರ್ಷದ 12ನೆಯ ತಿಂಗಳು. ಮೊದಲು ಡಿಸೆಂಬರ್ನಲ್ಲಿ 29 ದಿನಗಳಿದ್ದವು. ಜೂಲಿಯಸ್ ಸೀಸರ್ ಇನ್ನೆರಡು ದಿನಗಳನ್ನು ಸೇರಿಸಿ 31 ದಿನಗಳ ಮಾಸವನ್ನಾಗಿ ಮಾಡಿದ. ವರ್ಷದ 10ನೆಯ ತಿಂಗಳಾಗಿದ್ದ ಡಿಸೆಂಬರ್ ನಂತರ ಕೊನೆಯ ತಿಂಗಳಾಗಿ ಸ್ಥಾನ ಪಡೆಯಿತು. ಡಿಸೆಂಬರ್ 31 ಕಳೆಯುತ್ತಿದ್ದಂತೆ
ಸಾರ್ವತ್ರಿಕವಾಗಿ ಸ್ವೀಕರಿಸಲ್ಪಟ್ಟ ಗ್ರೆಗೋರಿಯನ್ ಕ್ಯಾಲೆಂಡರ್ನ ಜನವರಿ 1 ಬಂದೇ ಬಿಡುತ್ತದೆ. ಕಾಲ ಯಾರನ್ನೂ ಕಾಯುವುದಿಲ್ಲ, ಉರುಳಿ ಸಾಗುವುದೊಂದೇ ಅದರ ಕಾಯಕ. ಮಹಿಷಾಸುರ ಪೀಳಿಗೆ 100ನೇ ಬಾರಿ ದಬ್ಬಾಳಿಕೆ ನಡೆಸಿದೆ ತಲೆಯೆಲೆಯೇರಿ. ದುರ್ಯೋಧನ ದುಷ್ಟರ ಬಳಗವು ಪುನಃ ಔಜನ್ಯವ ನಡೆಸಿದೆ ಹಿಂದಿನ ತರಹ. ಹೇಳೇಳಿ ಯುವಕರೇ, ಹೋರಾಡುವ ಕಲಿಗಳೇ, ರಾಕ್ಷಸರನೇ ಕಬಡಿಸಿ ದೇಶವನಾಳೋ ಪ್ರಭುಗಳೇ. ಇದೇ ಯುವ ಶಕ್ತಿ, ಇದೇ ನವಶಕ್ತಿ, ಇದೇ ಯುವ ಶಕ್ತಿ, ಇದೇ ನವಶಕ್ತಿ. ಮುಗಿಯಿತು ಆ ಕಾಲವು, ಉದಯಿಸಿತು ಹೊಸ ಯುಗವು, ಹೊಸ ಯುಗವು. ಕರಗಿತು ಕಾರ್ಮೋಡವು, ಉದಯಿಸಿತು ಹೊಸ ಜಗವು, ಹೊಸ ಜಗವು. ಉದಯಿಸಿತು ಜಗವು, ಹೊಸ ಜಗವು. ಉದಯಿಸಿತು ಯುಗವು, ಹೊಸ ಯುಗವು. ಉದಯಿಸಿತು ಜಗವು, ಹೊಸ ಜಗವು. ಉದಯಿಸಿತು ಯುಗವು, ಹೊಸ ಯುಗವು. ಚಿತ್ರರಂಜನಿ ಪ್ರಸಾರವಾಯಿತು. ಸಿನಿಮಾ ಬಂತು ನೋಡಿ ಕನ್ನಡ ಭಾವ ಶಿಲ್ಪಿ ಮೋಡಿ. ಸಿನಿಮಾ ಬಂತು ನೋಡಿ ಕನ್ನಡ ಭಾವ ಪ್ರಸ್ತುತಿ ರಫೀಕ್ ಅಹ್ಮದ್. ಬೆಳ್ಳಿ ತೆರೆಯ ಶೂನ್ಯ ಪಟಲದಿ ಕನಸನ್ನು ರೂಪಿಸಿ ಭಾವನೆ ಮೂಡಿಸಿ ಸಂಗೀತ ಸಾಹಿತ್ಯ ಸುಜಯನೆ ಹರಿಸುವ ಸಹಕಾರ ಜೀವನ್ ಜೆಎನ್. ಕನ್ನಡ ಭಾವ ಶಿಲ್ಪಿ ಮೋಡಿ. ಸಿನಿಮಾ ಬಂತು ನೋಡಿ ಕನ್ನಡ ಭಾವ ಶಿಲ್ಪಿ ಮೋಡಿ. ಸಿನಿಮಾ ಬಂತು. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.